ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಪ್ರಯಾಣ ಕೊಪ್ಪ ಕಡೆ. ಸೇ ಹೈ ಟು ಮೈ ಬ್ಲಾಗ್. Hello. No AC, nothing. Pure raw 800. ಪಾಕೆಟ್ ಡೈನಾಮೋ ಹಿಡ್ಕೊಂಡು ಹೋಗ್ತಾ ಇದೀವಿ. ಕೊಪ್ಪಗೆ ಹೋಗೋ ಉದ್ದೇಶ ಏನಂದ್ರೆ, ನಮ್ಮ ಬಹಳ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಯಾರ. ಸೊ ಅದ್ರ ಓಪನಿಂಗಿಗೆ ಕರೆದಿದ್ರು. ನಿನ್ನೆ ನೈಟೇ ಬೆಂಗಳೂರಿಂದ ಹೊರಟು ತೀರ್ಥಹಳ್ಳಿಗೆ ಲ್ಯಾಂಡ್ ಆಗಿ ಈಗ ಕೊಪ್ಪ ಕಡೆ ಪೈಲಟ್ ಟೇಕ್ ಆಫ್ ಮಾಡ್ಯಾರ. ಅಲ್ಲಿನ ತುಂಬ ಜನ ಫ್ರೆಂಡ್ಸ್ ಬರ್ತಾರೆ, ಅವ್ರದ್ದು ವಿಡಿಯೋ ಮಾಡಿ ಹೇಳಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಲೆಟ್ಸ್ ಸಿ. ತುಂಬ ಫನ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಯಾಕಂದರೆ ಎಲ್ಲ ಖತರ್ನಾಕ್ಗಳೇ ಇರೋದಲ್ಲಿ. ಹೇಳ ಹಾಯ್. ಹಾಯ್. ಕಳಿ ಹಲೋ ಸ್ನೇಹಿತರೆ, ಇವತ್ತು ನಾವು ಕೊಪ್ಪದಲ್ಲಿದ್ದೇವೆ. ಮೀಟ್ ಮಿಸ್ಟರ್ ತೇಜಸ್, ಹಾಗೆ ಪ್ಲೀಸ್ ಮೀಟ್ ಮಿಸ್ಟರ್ ಸಂಕೇತ್ ಆರ್ಕೆ ಆ್ಯಂಡ್ ದೆನ್ ರೋಹನ್ ಆ್ಯಂಡ್ ಹೀ ಈಸ್ ಮಿಸ್ಟರ್ ದಾಮೋದರ್ ಎಸ್ ಆಚಾರ್ಯ. ಸ್ನೇಹಿತರೆ, ಇವತ್ತು ನಾವು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಓಪನಿಂಗ್ ಸೆರೆಮನಿಗೆ ಬರ್ತಾ ಇದ್ದೇವೆ. ನಾನೇ ಕಟ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಮಿಸ್ಟರ್ ತೇಜಸ್ ಅವರು ಬನ್ನಿ. ತೇಜಸ್ ಅವರೇ, ಕೇಳಿಸ್ತಾ ಇದೆ ಅವಾಜ ಶಬ್ದ ನಿಂದನೆಗಳನ್ನೆಲ್ಲ ನಿಲ್ಲಿಸಬೇಕು, ದಯವಿಟ್ಟು ಬನ್ನಿ. ನೋಡಿ ಸ್ನೇಹಿತರೆ, ಇವತ್ತು ದಸರಾ ಅಂತ ಹೋಟ್ಲ್ ಏನಿದೆ, ಇಲ್ಲಿಗೆ ನಾನು ಮತ್ತು ತೇಜಸ್ ಅವರು ಇನಾಗ್ರೇಷನ್ಗೆ ಹೋಗ್ತಾ ಇದ್ದೀವಿ. ಕೇಕ್ ಕಟ್ಟಿಂಗ್ ಅಲ್ಲ, ಏನಂತಾರೆ ಅದಕ್ಕೆ? ಈಗ ಇದು ಓಪನಿಂಗ್ ಸೆರೆಮನಿ ಯಾರ್ದು? ಹೋಟ್ಲ್ ಯಾರ್ದು? ನಮ್ಮದು ನಮ್ಮ ಸ್ನೇಹಿತರಾದಂತಹ 5 ಜನ ಸ್ನೇಹಿತರು ಸೇರಿ ಮಾಡಿರುವಂತಹ ದಸರಾ ಹೋಟೆಲ್. ಈ ದಿನ ಸ್ಥಳ ಹೇಳ್ಬಿಡು. ಸ್ಥಳ ಇಲ್ಲೇ ತೀರ್ಥಹಳ್ಳಿ ಬಂದುಬಿಟ್ರೆ ಇಲ್ಲೇ ಫ್ರೀಯಾಗಿ ಊಟ ಸಿಗುತ್ತೆ. ಬನ್ನಿ 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 ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ಓನರ್ಗಳಾದಂತಹ ಅಶಿಕ್ ಅವರು ಇಲ್ಲಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ತೇಜು ಶೆಟ್ಟಿ ವ್ಲಾಗ್ಸ್. ತೇಜ್ ಶೆಟ್ಟಿ ವ್ಲಾಗ್ಸ್. ಸೊ ನಾವಿವಾಗ ಹೋಟೆಲ್ ದಸರಾ ಇನಾಗ್ರೇಷನಿಗೆ ಬಂದಿದ್ದೀವಿ. ಸೊ ಗೆಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗೆಸ್ಟು ಯಾರಪ್ಪ ಅಂದರೆ ದಿವ್ಯ ಹುಡುಗ ಅಕ್ಕ ಮತ್ತು ಅರವಿಂದ್ ಕೆಪಿ ಅಣ್ಣ. ಸೊ ಇವಾಗ ಬರ್ತಾರೆ, ಆಲ್ಮೋಸ್ಟ್ ನಿಯರ್ ಇದ್ದಾರೆ. ಒಂದು 5 to 10 minutes ಒಳಗೆ ಅವ್ರು ಇಲ್ಲಿ ಇರ್ತಾರೆ. ಸೊ ಅವ್ರು ಬಂದಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಂಟಿಲ್ ಕೀಪ್ ವಾಚಿಂಗ್. ಓಕೆ, ಯಾ ಪ್ಲೀಸ್. ಸ್ನೇಹಿತರೆ ನೋಡಿ, ಇಲ್ಲಿ ಇವತ್ತು ನಾವು ತೇಜಸ್ ಫುಲ್ ಹೈಲೈಟ್ ಜಾಸ್ತಿ ಮಾಡು. ಇಲ್ಲಿ ಇವರು ದರ್ಶನ್ ಅಂತ ಹೇಳಿ ಮಾಡಕ್ಕೆ ಏನೋ ಮಾಡ್ತೀಯಾರ, ಏನೋ ಅಂತ ತಲೆ ನಿಲ್ಕೊಂಡ್ಬಿಟ್ಟಿಯಾನೆ, ಸುಮ್ಮನೆ ಬಂದಿದ್ದಾನೆ. ಇವನ್ ಸೈಡ್ ಮಾಡೋಣ. ಬನ್ನಿ ಮದನ್ ಅವರೇ, ನೀವು ಬರಬೇಕು. ಮದನ್ ಅಂತ ಇವರು ಸಾಗರದಿಂದ ಬಂದಿದ್ದಾರೆ, ಸುಮ್ಮನೆ 1-2 ಫೋಟೋ ಹಿಂಗೆ ಹೊಡೆಯೋಕ್ಕೆ. ಆಮೇಲೆ ಇವರು ಸಾರಿ ಓನರ್ ತೋರಿಸೋಣ. ಇನ್ನೊಬ್ರು ಓನರ್ ಆದಂತಹ ಸಂದೇಶ್ ಸ್ಯಾಂಡಿ ಅವರು ಇದ್ದಾರೆ. ಇವ್ರು ಏನಂತ ಒಡೆ ಪಾಯಸ, ಇವರು ಶೆಂಟಿ ಅಂತ ಇವ್ರ ಹೆಸರು. ಇವರು ತೇಜಸ್ ಅಂತ ಹೇಳಿ ಈ ಕ್ಯಾಮ್ರಾದ ಗೋಪುರದ ಇದು ದಸರಾ. ಇಲ್ಲಿ ಕಮಾನ್ ಇದೆ, ಇಲ್ಲೇ ಲೆಫ್ಟಿಗಿದೆ. ಇವನು
ನಮ್ಮ ಜೊತೆ ರೋಹನ್ ಅವರು ಇದ್ದಾರೆ, ಹಾಗೆ ನಮ್ಮ ತೇಜಸ್ ಶೆಟ್ಟಿ ಇದ್ದಾರೆ. ಇವ್ರು ಏನಂತ ಸಿಕ್ಕಿದ್ರೆ ಇದನ್ನೇ ನಮ್ಮ ಕಡೆ ಒಂದು ಇವರು ಸೆಲೆಬ್ರಿಟಿ. ನಮ್ಮ ಕಡೆ ಒಂದು ಆನೆ ಇದೆ. ಸಾರಿ, ನಮ್ಮ ಕಡೆ ಒಂದು ಆನೆ ಇದೆ, ನೋಡಿದ್ರೆ ಹಂದಿ ಇದೆ. ಯಾರ ನಿನ್ನ ನೋಡಿ ಖುಷಿ ಆಯ್ತು ಕಣ ಸಹಿತವ. ವಾಪಸ್ ಹೊಡ್ಬೇಕಂತಲ್ಲ, ಹಂಗೆ ಒಂದು ಹಾಗೆ ಅಲ್ಲಿ ನೋಡಿ ಹೆಂಗೆ ನಮ್ಮ ಹುಡುಗ ಏಯ್ ಹುಡುಗ ಅಂತ ಅನ್ಕೊಂಡೇನಷ್ಟೇ. ಅಲ್ಲೇ ಎದುರುಗಡೆ ಬಾಲ್ಕನಿ ಕಟ್ಬಿಟ್ರ ದೃಷ್ಟಿಗ ಕೈಗೆ ಸ್ಲೇಟ್ ಕೊಡ್ರ. ಮತ್ತೆ ಅದಕ್ಕೆ ನೀ ಬರಲ್ಲ. ಹಾಯ್ ಫ್ರೆಂಡ್ಸ್, ಅವರ್ ಯು? ಇದು ದಸರಾ ಹೋಟ್ಲಲ್ಲಿ ದಸರಾ ಹೋಟೆಲ್ ಜಾತ್ರೆ ಮಾಡ್ತಾರೆ. ನಾವು ಬಟ್ಟೆಲ್ಲ ಹೇಳಲ್ಲ ಕರ್ಸ್ಬಿಡ್ತೀವಿ. ಬೆಡ್ರೂಮ್ ಏಯ್ ಸಂಜೆ ಹೇಳ್ತೀನಿ ಕಣ, ನಾನೆಲ್ಲ ಸಂಜೆ ಹೇಳ್ತೀನಿ ಕಣ, ಸಂಜೆ. ಎಂತ ಇದೆಯಾ ಸಂಜೆ? ಇವತ್ತು ಹೊರಟೇನಾ? ನಾನು ನಾಳೆ ಅಲ್ಲ ಅಪ್ರೂವ್ ಅಂತ ಇರ್ತಾರೆ, ಅದೇ ಬೇಡ ರಜಾ ಅಪ್ರೂವ್ ಆಯ್ತು. ಶಾರ್ಟ್ ಅಲ್ಲ ಅಲ್ಲ, ಈ 6 days ವರ್ಕ್ ಮಾಡೋರು ರಜೆ ಹೆಂಗೆ ಕೊಟ್ಟರು ಅಂತ. ದಯವಿಟ್ಟು ಏನಂತ ಅಂದರೆ ಎಲ್ಲರೂ ನಂತರ ಚೆನ್ನಾಗಿ ಶಿಸ್ತಾಗಿ ಡಿಸಿಪ್ಲಿನ್ ಆಗಿರಿ. ಗೊತ್ತಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಬನ್ನಿ ಪ್ಲೀಸ್. PUC ಇಂಗ್ಲೀಷ್ ಲಾಸ್ಟು, ಅದಾದಮೇಲೆ ನೆನಪಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ತೇಜಸ್ ಶೆಟ್ಟಿ. ತೇಜಸ್ ಶೆಟ್ಟಿ ಲಾಗ್ಸ್. ಸೊ ಇವತ್ತು ನನ್ನ ಜೊತೆ ಇದ್ದಾನೆ ನಂದ. ನಂದಲ್ಲ, ಸುರನ್ ಇದು. ಡಿಸಿಪ್ಲಿನ್ ಅಂತ ಈ ದಿನ RCB ಟೀಮಲ್ಲಿ ಬೇಕು ಸ್ಮೃತಿ ಮಂದಾನ, ನಮ್ಮ ಟೀಮಲ್ಲಿ ಬೇಕು ಸುರನಿ ನಂದನ. So friends, we are in Dasara hotel. wait a minute, biryani. ಒಂದು ಪನ್ನೀರ್ ಎಲ್ಲರೂ ಗ್ರೇವಿ ಮಾಡಿಸು, ಚಂದ ಗ್ರೇವಿ. ಪನ್ನೀರ್ ಪೆಪ್ಪರ್ ಡ್ರೈ, ಸಾರಿ ಮಶ್ರೂಮ್ ಪೆಪ್ಪರ್ ಡ್ರೈ. ಯಾವ ಮರಗುಡಿ ಹೇಳ್ತೀನಿ ನಾನು. ಎರಡು ಪ್ಲೇಟ್ ಅಕ್ಕಿ ರೊಟ್ಟಿ, ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಆಮೇಲೆ ಪನ್ನೀರ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಪನ್ನೀರ್ ಬೇಕಾ, ಗ್ರೇವಿ ಗ್ರೇವಿ ಅಕ್ಕಿ ರೊಟ್ಟಿ ಜೊತೆ. ಕರೆಕ್ಟಾಗಿ ಕೇಳಿಸ್ಕೊ, ಏನಿದೆ ಫಸ್ಟ್ ಹೇಳು. 10 ರೂಪಾಯಿ ಕೊಡ್ತೀನಿ. ನಾನ್ ವೆಜ್ ನಿಮಗೆ ಓಕೆ. ಅಕ್ಕಿ ರೊಟ್ಟಿ ಏನು ಹೇಳು ವಾಪಸ್ ಹೇಳು. ಎರಡು ಪ್ಲೇಟ್ ಅಕ್ಕಿ ರೊಟ್ಟಿ, ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಆಮೇಲೆ ಒಂದು ಪನ್ನೀರಲ್ಲಿ ಒಂದು ಮಸಾಲ. ಹೌದು. ಆಮೇಲೆ ಒಂದು ಗೀ ರೈಸ್. ಅಕ್ಕಿ ರೊಟ್ಟಿ ತಿನ್ನೋದು, ಒಂದು ಗೀ ರೈಸ್. ಓಕೆ ಓಕೆ. ನೆಕ್ಸ್ಟ್ ಒಂದು ಮಟನ್ ಬಿರಿಯಾನಿ. ಒಂದು ಮಟನ್ ಬಿರಿಯಾನಿ. ವೆಜ್ಜು ಅವರು ಅಕ್ಕಿ ರೊಟ್ಟಿ 4 ಪ್ಲೇಟ್ ಹೇಳ ಬೇಕಾರೆ. 4 ಪ್ಲೇಟ್ ಹೇಳು. ಅವರು ಗ್ರೇವಿ ಹೇಳು. 4 ಪ್ಲೇಟ್ ಅಕ್ಕಿ ರೊಟ್ಟಿ, ಒಂದು ನಿಂಗೆ ಏನು ಚಿಕನ್ ಅಲ್ಲ, ಮಟನ್ ಅಲ್ಲ, ಫಿಶ್ ಅಲ್ಲ. ಚಿಕನ್ ಅಲ್ಲಿ ಗ್ರೇವಿ. ಚಿಕನ್ ಅಲ್ಲಿ ಏನು ಚಿಕನ್ ಮಸಾಲ ಇದೆ, ಚಿಕನ್ ಕಡಾಯಿ ಇದೆ, ಚಿಕನ್ ಚಿಲ್ಲಿ ಇದೆ, ಚಿಕನ್ ಪೆಪ್ಪರ್ ಡ್ರೈ ಇದೆ. ಅಕ್ಕಿ ರೊಟ್ಟಿಗೆ ಒಳ್ಳೆ ಇದು ಚಿಕನ್ ಮಸಾಲ ಕೊಡಿ. ಚಿಕನ್ ಸುಕ್ಕ ಗುಡ್. ಚಿಕನ್ ಸುಕ್ಕ ಅಕ್ಕಿ ರೊಟ್ಟಿ. ಹೌದು, ಚಿಕನ್ ಸುಕ್ಕ ಚೆನ್ನಾಗಿದೆ. ಚಿಕನ್ ಸುಕ್ಕ ಗುಡ್ ಅಂದ್ರೆ ಚೆನ್ನಾಗಿದೆ ಅಂತ. ಓಕೆ ಸರಿ, ನೋಡಿ ಇಲ್ಲಿ ಅವ್ರದ್ದು ಚಿಕನ್ ಸುಕ್ಕ ಮಾಡಿ. ಓಕೆ. 2 ಪ್ಲೇಟ್ ಅಕ್ಕಿ ರೊಟ್ಟಿ. 4 ಪ್ಲೇಟ್ ಅಕ್ಕಿ ರೊಟ್ಟಿ. ಟೋಟಲ್ 4 ಪ್ಲೇಟ್ ಅಕ್ಕಿ ರೊಟ್ಟಿ. ಓಕೆ. ಒಂದು ಚಿಕನ್ ಸುಕ್ಕ, ಒಂದು ಪನ್ನೀರ್ ಗ್ರೇವಿ, ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಒಂದು ಮಟನ್ ಬಿರಿಯಾನಿ, ಒಂದು ಗೀ ರೈಸ್. ಓಕೆ ಓಕೆ ಸರ್. ಓಕೆ 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 ಹೇಳಿ ವಾಪಸ್. 4 ಪ್ಲೇಟ್ ಅಕ್ಕಿ ರೊಟ್ಟಿ, ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಒಂದು ಪನ್ನೀರ್ ಮಸಾಲ, ಒಂದು
ಚಿಕನ್ ಸುಕ್ಕ ಒಂದು ಮಟನ್ ಬಿರಿಯಾನಿ ಒಂದು ಗೀ ರೈಸು. ಫೈನಲಿ ವಿ ಒನ್. ಇಲ್ಲಿ ನೋಡಿ ಇಲ್ಲಿ ಚೂರು ನಾವಲ್ಲಿ ಆರ್ಡರ್ ಮಾಡಿದಷ್ಟು ಫುಡ್ ಬಂತು, ನಾವು ಅಷ್ಟನ್ನು ಟೇಸ್ಟ್ ಮಾಡಿ ಅಲ್ಲಿಂದ ಹೊರಟು ವಾಪಸ್ ಬಂದೆ. ಸೊ ನೀವು ಎಲ್ಲಾದರೂ ತೀರ್ಥಹಳ್ಳಿ ಕೊಪ್ಪ ಕಡೆ ಹೋದರೆ ಮೇಯ್ನ್ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ, ತೀರ್ಥಹಳ್ಳಿಯಿಂದ ಕೊಪ್ಪ ಕಡೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ದಸರಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತೆ. ಹೋಗಿ ನೀವು ಒಂದು ಸಲ ಫುಡ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹೋದರೆ. ನಮ್ಮ ಹುಡುಗರದೇ ಹೋಟ್ಲು, ಹೋಗಿ ಒಂದು ಸಲ ಟ್ರೈ ಮಾಡ್ಬೋದು ನೀವು. ನನ್ನ ಬ್ಲಾಗ್ ಎಡಿಟ್ ಮಾಡಲಿಕ್ಕೆ ನನ್ನ ವೀಡಿಯೋ ಹುಡುಕ್ತೀನಿ, ನಾನಿರೋ ವೀಡಿಯೋನೇ ಇಲ್ಲ. ನಂದು ಇಡೀ ವ್ಲಾಗೇ ಟೇಕ್ ಓವರ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಒಂದಿದೆ, ಇದೊಂದಿದೆ ಬಿಟ್ಟರೆ ಮತ್ತೆಲ್ಲ ಬೇರೆ ವ್ಲಾಗರ್ಗಳೇ ಇರೋದು. ಸೊ ಇದನ್ನೊಂದು ವ್ಲಾಗ್, ಮಲ್ಟಿವರ್ಸ್ ಆಫ್ ವ್ಲಾಗ್ ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಈ ಥರ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಇನ್ನೂ ವ್ಲಾಗರ್ಸ್ಗಳನ್ನ ತರಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್.